ಮೇ 31ರ ತನಕ ಮಂಡ್ಯ ಜಿಲ್ಲೆಯ ಹವಾಮಾನ ವರದಿ ಮತ್ತು ಕೃಷಿಕರಿಗೆ ಸೂಚನೆ. ಜಿಲ್ಲೆಯಲ್ಲಿ ಮಳೆ ಬರುವ ಸಾಧ್ಯತೆ ಇದೆ. ಗರಿಷ್ಠ ಉಷ್ಣಾಂಶ 32ರಿಂದ 33 ಡಿಗ್ರಿ ಸೆಲ್ಸಿಯಸ್ ಇದ್ದು, ಕನಿಷ್ಠ ಉಷ್ಣಾಂಶ 20ರಿಂದ 21 ಡಿಗ್ರಿ ಸೆಲ್ಸಿಯಸ್ ವರೆಗೆ ದಾಖಲಾಗುವ ಸಾಧ್ಯತೆ ಇದೆ. ಬೆಳಗಿನ ಗಾಳಿಯ ತೇವಾಂಶ ಶೇಕಡ 70ರಿಂದ 72ರಷ್ಟಿದ್ದು, ಮಧ್ಯಾಹ್ನದ ತೇವಾಂಶ ಶೇಕಡ 50ರಿಂದ 56ರಷ್ಟು ಇರಲಿದೆ. ಗಾಳಿಯು ಗಂಟೆಗೆ 4ರಿಂದ 6 ಕಿಲೋಮೀಟರ್ ವೇಗದಲ್ಲಿ ಬೀಸುವ ಸಾಧ್ಯತೆ ಇದೆ. ಮುಂಬರುವ ಮಳೆಯ ಲಾಭವನ್ನು ಪಡೆದುಕೊಂಡು ಬೇಸಿಗೆ ಉಳುಮೆ ಮತ್ತು ಪ್ರಾಥಮಿಕ ಭೂಮಿ ಸಿದ್ಧತೆಯನ್ನು ಕೈಗೊಳ್ಳಿ. ಮಣ್ಣಿನಲ್ಲಿರುವ ತೇವಾಂಶವು ಮುಂಗಾರು ಹಂಗಾಮಿನ ರಾಗಿ, ಮೆಕ್ಕೆಜೋಳ ಮತ್ತು ದ್ವಿದಳ ಧಾನ್ಯಗಳ ಬಿತ್ತನೆಗೆ ಪೂರಕವಾಗಿದೆ. ಪಶುಸಂಗೋಪನೆಯಲ್ಲಿ ಕೊಟ್ಟಿಗೆಯನ್ನು ಒಣದಾಗಿ ಮತ್ತು ಸ್ವಚ್ಛವಾಗಿಡಿ. ಹಗಲಿನಲ್ಲಿ ತಾಪಮಾನ ಹೆಚ್ಚಿರುವುದರಿಂದ ಜಾನುವಾರುಗಳಿಗೆ ಶುದ್ಧ ಕುಡಿಯುವ ನೀರನ್ನು ಒದಗಿಸಿ ಮತ್ತು ಸಂಜೆ ವೇಳೆ ಗುಡುಗು ಸಹಿತ ಮಳೆಯಿಂದ ರಕ್ಷಿಸಿ.